ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಉಪಚುನಾವಣೆ ಅಖಾಡಕ್ಕೆ ಯಾರು ಇಳಿಯಾಕತ್ತಾರ? ಹೆಬ್ಬಾಳ್ಕರ ಅಳಿಯ ರಜತ ಉಳ್ಳಾಗಡ್ಡಿ ಮಠ ಈಗ ಅಖಾಡ ಪ್ರಾರಂಭ ಮಾಡ್ಯಾನ. ಇನ್ನು ಶಿಗ್ಗಾಂವಿ ಮತದಾರರು ಈಗ ರಜತ ಉಳ್ಳಾಗಡ್ಡಿ ಮಠಗ ಅಲ್ಲಿ ಶಾಸಕ ಆಗೋ ಸಲುವಾಗಿ ಪ್ರಯತ್ನ ಪಟ್ಟಿದ್ದ ಯುವಕ ಶಾಸಕ ಸ್ಥಾನ ಕೊಡಲಿಲ್ಲ. ಲೋಕಸಭಾ ಸದಸ್ಯ ಸ್ಥಾನ ಕೊಟ್ಟಿದ್ದರು, ಅಲ್ಲಿಯೂ ಸಹಿತ ಆ ಅರ್ಜಿ ಪುರಸ್ಕಾರ ಆಗಲಿಲ್ಲ. ವಿನೋದ್ ಅಸೂಟಿ ಪಾಲಾಯಿತು. ಆದರೆ ಈಗ ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಇನ್ನು ಶಾಸಕ ಆಗಾಕ ಹೊಂಟಾನ ರಜತ ಉಳ್ಳಾಗಡ್ಡಿ ಮಠ. ಅಲ್ಲಿಯ ಮತದಾರರನ್ನು ಪ್ರೀತಿ ಮಾಡ್ಬೇಕಲ್ಲ. ಹಾಗಾದ್ರೆ ಅಲ್ಲಿರುವ ಮುಸಲ್ಮಾನರ ಗತಿ ಏನು? 1 ಲಕ್ಷ ಮತದಾರರು ಮುಸಲ್ಮಾನ ಅದಾರ. ಅಲ್ಲಿ ಯಾವಾಗಲೂ ಮುಸಲ್ಮಾನರು ಆರಿಸಿ ಬಂದಂಥ ಕ್ಷೇತ್ರ. ಇನ್ನು ಅಲ್ಲಿಯ ಮುಸಲ್ಮಾನರು ಏನು ನಿರ್ಣಯ ತಗೋತಾರ ಅದರ ಪ್ರಕಾರ ರಜತ ಉಳ್ಳಾಗಡ್ಡಿ ಮಠದ ಭವಿಷ್ಯ ನಿರ್ಣಯ ಆಕೈತಿ. DK ಶಿವಕುಮಾರ್, ಇನ್ನು ನೀನು ಶಿಗ್ಗಾಂವಿಯಲ್ಲಿ ಹೋಗಿ ಪ್ರಚಾರ ಪ್ರಾರಂಭ ಮಾಡು. ಇನ್ನು 2 ತಿಂಗಳಲ್ಲಿ ನೋಟಿಫಿಕೇಶನ್ ಆಗತೈತಿ, ಉಪಚುನಾವಣೆ ಬರ್ತೈತಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಾರ. ಅಂದಮೇಲೆ ಅದೇ ರಜತ ಉಳ್ಳಾಗಡ್ಡಿ ಮಠ ಶಿಗ್ಗಾಂವಿ ಅಖಾಡ ಕೇಳ್ದಾನ. ಅಂದಮೇಲೆ ಇನ್ನು ರಂಗೇರೋದು ಚುನಾವಣೆ. ಹಂಗಾದ್ರೆ ಅಲ್ಲಿಯ ಮುಸಲ್ಮಾನರ ಮಾಜಿ ಶಾಸಕರು, ಮುಸಲ್ಮಾನ ಮುಖಂಡರು ಯಾವ ರೀತಿ ರಜತ ಉಳ್ಳಾಗಡ್ಡಿ ಮಠಕ್ಕೆ ಸಪೋರ್ಟ್ ಮಾಡ್ತೀರೋ, ಏನು ನೀವ ನೆತ್ತ ಆರಿಸಿ ಬರ್ತೀರೋ ಅದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಬೇಕು. ಯಾಕಂದ್ರೆ ಶಿಗ್ಗಾಂವಿ ಯಾವಾಗಲೂ ಮುಸಲ್ಮಾನರ ಕ್ಷೇತ್ರ. ಅಲ್ಲಿ ಮುಸಲ್ಮಾನರು ಸಹಿತ ಬೊಮ್ಮಾಯಿ ಅವರನ್ನು ಪ್ರೀತಿ ಮಾಡ್ತಾರೆ. ಬೊಮ್ಮಾಯಿ ಹೇಳಿದ್ದು ನಡೀತೈತಿ ಅಲ್ಲಿ. ಯಾಕಂದ್ರೆ ಈಗ ಲೋಕಸಭಾ ಸದಸ್ಯರಾಗ್ಯಾರ. ಬೊಮ್ಮಾಯಿ ಯಾವಾಗಲೂ ಬೆಂಕಿ ಮಾತುಗಳನ್ನು ಆಡಲಾರದ ವ್ಯಕ್ತಿ, ಯಾವುದೇ ವಿವಾದಾಸ್ಪದವಲ್ಲದ ವ್ಯಕ್ತಿ, ಹಿಂದೂ ಮುಸ್ಲಿಂ ಮಾಡಲ್ಲದ ವ್ಯಕ್ತಿ. 1 ಲಕ್ಷ ಮತ ಅಲ್ಲಿ ಬೊಮ್ಮಾಯಿಗೆ ಹಾಕ್ತಾರೆ. ಅಂದಮೇಲೆ ಈಗ ರಜತ ಉಳ್ಳಾಗಡ್ಡಿ ಮಠಲ್ಲಿ ಅಖಾಡ ಕೇಳ್ದಾರಂದ್ರೆ ಇನ್ನು ಲಕ್ಷ್ಮೀ ಅಕ್ಕ ತಾಯಿ ಹೆಬ್ಬಾಳ್ಕರ ಅಳಿಯ ಇನ್ನು ಯಾವ ಟ್ರೆಂಡ್ ಮತ್ತು ಯಾವ ರಣತಂತ್ರಗಳನ್ನ ಹೆಣ್ಯಾಕೆ ಹೋಗುತ್ತಾರ, ಅಲ್ಲಿಯ ಬಹುಸಂಖ್ಯಾತ ಮುಸಲ್ಮಾನರು ಇನ್ನು ಯಾವ ನಿರ್ಣಯ ತಗೋತಾರ ನನ್ನ ಕಮೆಂಟ್ ಬಾಕ್ಸ್ನಾಗ ಆಗ್ತೀರಿ. ನಿಮಗೆ ರಜತ ಉಳ್ಳಾಗಡ್ಡಿ ಮಠ ಬೇಕು, ಇಲ್ಲವೇ ನಮ್ಮ ಸ್ವಕ್ಷೇತ್ರದ ಮುಸಲ್ಮಾನ ಅಭ್ಯರ್ಥಿ ತಯಾರಾಗತಾನ ಅವನಿಗೆ ನಾವು ಶಾಸಕ ಮಾಡ್ತೀವಿ ಅಂತೀರೋ, ಇವು 2 ದ್ವಂದ್ವ ಪ್ರಶ್ನೆಗಳಿಗೆ ಉತ್ತರ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಹಂಗಾದ್ರೆ ಶಿಗ್ಗಾಂವಿ ಮತದಾರರು ಏನು ನಿರ್ಣಯ ತಗೋತೀರಿಪ್ಪ ನನಗೆ ತಿಳಿಸ್ತೀರಿ. ನಂಬರ್ 1 ಚಾನಲ್ ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ನಂಬರ್ 1 ಯೂಟ್ಯೂಬ್ ಚಾನಲ್ ಹೆಂಗೆ ಬಟನ್ ಹೊಡ್ಕೋತ ಹೋಗ್ತೀರಿ, ಹಂಗೆ ಫೇಸ್ಬುಕ್ ಲೈವ್ ಮಾಡ್ಕೋತ ಹೋಗ್ರಿ, ಫಾಲೋ ಮಾಡ್ಕೋತ ಹೋಗ್ರಿ, ಶೇರ್ ಮಾಡ್ಕೋತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.